ಇವತ್ತು ನಾವು ನಮ್ಮ ಹೊಲಕ್ಕೆ ಬಂದೀವಿ. ನಮ್ಮ ನಾಯಿ ನೋಡ್ರಿ, ಇದು ಕರ್ರಗ ಬೆಳ್ಳಗೆ ಎಲ್ಲ ಥರ ಕಲರ್ ಮಿಕ್ಸ್ ಆಗಿಬಿಟ್ಟೈತಿ. ನಮ್ಮ ಹೊಲದಾಗ ಶೇಂಗಾ ಹಾಕೀವಿ, ನೀವು ಇದಕ್ಕೆ ಕಡ್ಲೆ ಬೀಜ ಅಂತೀರಿ. ಬಿಟ್ರೆ ಇಲ್ಲಿ ನೋಡ್ರಿ ಕಡ್ಲಿಕಾಯಿ, ನಾವು ಸುಲ್ಗಾಯಿ ಅಂತೀವಿ ಇದಕ್ಕೆ. ಸುಲ್ಗಾಯಿ ಗಿಡ, ಕಡ್ಲಿ ಹೆಂಗದ ಮನಗಂಡದಿಲ್ಲ. ನೀರು ಬಿಟ್ಟೀವಿ, ಕೆನಲ್ ನೀರು ಅದಾವೆ, ಬೋರಿ ನೀರು ಅದ. ಇಲ್ಲಿಂದ ಅಲ್ಲಿ ತನಕ ನಮ್ಮ ಹೊಲ ನೋಡ್ರಿ. ಶೇಂಗಾದೊಲ ಇದು. ಶೇಂಗಾದೊಳಗೆ ಅಲ್ಲೇ ನಡು ಅಡ್ಡಡ್ಡು ಒಂದೊಂದು ಸಾಲು ಸುಲ್ಗಾಯಿ ಹಾಕೀವಿ ತಿನ್ನಾಕ. ಇನ್ನು ಮನೆ ಕಟ್ಟಾಕತ್ತೀವಿ ಇಲ್ಲಿ. ಹೊಲದ ಮೂಲಿಗೆ ಐತಿ ಮನೆ, ಮೇನ್ ರೋಡಿಗೆ. ಸುಲ್ಗಾಯಿ ಗಿಡ ನೋಡ್ರಿ ಅಲ್ಲಿ ತನಕ ಕಾಣ್ತಾವೆ, ದಂಡಿ ತನೂ. ಇದು ಪೂರ್ತಿ ಶೇಂಗಾ. ಒಳಗೆ ನಮ್ಮವ್ವ ಉಳ್ಳಾಗಡ್ಡಿ ಅದು ಇದು ಎಲ್ಲ ಮಿಶ್ರ ತಳಿಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟವ್ರೆ. ಇಲ್ಲ ಐತೆ ನೋಡ್ರಿ ಉಳ್ಳಾಗಡ್ಡಿ. ನೀವು ಈರುಳ್ಳಿ ಅಂತೀರಿ, ನಾವು ಉಳ್ಳಾಗಡ್ಡಿ ಅಂತೀವಿ. ಉಳ್ಳಾಗಡ್ಡಿ ಇದು ಸಸಿ. ಬರ್ರಿ ಅಲ್ಲೇ 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 ಎಲ್ಲ ಆ ಕಡೆ ಹಾಕ್ಯಾಳ ನಮ್ಮವ್ವ. ಬೇಕಲ್ಲ ಇವರಿಗೆ ದಿನ ಊಟಕ್ಕೆ ಬಾಡಿಸ್ಕೊಂಡು ತಿನ್ನೋಕದ್ರಾಗ. ಇದೇ ಅದರದ್ದು ಗಿಡ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿರಿ. ನೋಡಿರಿ ಅಗಸಿ ಗಿಡ, ಎದರ ಗಿಡ ನೋಡ್ರಿ, ಇದು ನೋಡ್ಕೊಂಡು ಕಮೆಂಟ್ ಮಾಡಿರಿ. ನಮ್ಮ ಕಡೆ ಥರದ್ದೆಲ್ಲನೂ ಹೊಲ್ದಾಗ ಹಾಕಿಬಿಟ್ಟಿರ್ತಾರೆ. ಮುಂಜಾನೆ ಮಧ್ಯಾಹ್ನಕ್ಕೆ ಸಂಜೆಗೆ ಊಟ ಟೈಮ್ನಾಗ ಇದನ್ನು ಕಿತ್ಕೊಂಡು ಹೋಗಿ ಪಲ್ಯದಾಗ ನೀವು ಹೆಂಗೆ ಸ್ನ್ಯಾಕ್ಸ್ ಅಂತಕ್ಕೆ ಸೈಡಿಗೆ ತೊಗೊಂಡು ತಿಂತೀರಿ, ಆ ಥರ ಸೈಡಿಗೆ ತೊಗೊಂಡು ತಿಂತಾರೆ. ಅಲ್ಲಿ ತನಕ ಏನು ಕಾಣ್ತದೆ ಅದಿಷ್ಟು ನಮ್ಮ ಹೊಲ. ಇನ್ನು ಇಲ್ಲಿ ಬಂದ್ರೆ ಕಾಂಗ್ರೆಸ್ ಗಿಡ ನಮ್ಮ ಒಡ್ಡಿಗೆ ಐತಿ, ಬದುವಿಗೆ. ಇಲ್ಲಿ ನೋಡ್ರಿ ಕಾಂಗ್ರೆಸ್ ಗಿಡ ಕಿತ್ತೊಗಿಬೇಕು, ಇಲ್ಲಕ್ಕ ಎಣ್ಣೆ ಹೊಡಿಬೇಕು. ಅದಕ್ಕೆ ಎಣ್ಣೆ ಹೊಡಿಯೋದಪ್ಪ ಅಂದ್ರೆ ನಮ್ಮ ಸೈಡು ಔಷಧಿ ಹೊಡಿಯೋದು. ನಿಮ್ಮ ಸೈಡ್ ಎಣ್ಣೆ ಹೊಡಿಯೋದಂದರೆ ಬೇರೆ, ನಮ್ಮ ಸೈಡ್ ಎಣ್ಣೆ ಹೊಡಿಯೋದಂದರೆ ಔಷಧಿ ಹೊಡಿಯೋದು ಜಮೀನಿಗೆ, ಬೆಳೆಗಳಿಗೆ ಅಂತ. ಇನ್ನು ಆ ಕಡೆ 2 ಎಕರೆ ಬಂದ್ಬಿಟ್ಟು ಫುಲ್ ಗೋಧಿ ಹಾಕಿದ್ದೀವಿ, ಈ ಕಡೆ 2 ಎಕರೆ ಬಂದ್ಬಿಟ್ಟು ಫುಲ್ ಶೇಂಗಾ ಐತೆ. ಇನ್ನು ಶೇಂಗಾ ಕಾಯಿ ಆಗಿಲ್ಲ, ಇನ್ನೇನು ಕಾಯಿ ಆಗೋ ಟೈಮ್ ಐತಿ. ಆಗಲೇ ಹಾಕಿ ಒಂದು 2 ತಿಂಗಳು ಹಾಕಿ ಬಂದದ. ಇದು ನಮ್ಮದು ನಡುವಿನ ಒಡ್ಡ. ಆ ಕಡೆ ಮುಂದೆ ಕಾಣ್ತದಲ್ಲ ಅಲ್ಲಿ ಅದು ಮೇನ್ ರೋಡ, ಡಾಂಬರ್ ರೋಡ್ ಅಂತೀವಿ ಅದಕ್ಕೆ. ನೀವು ಟಾರ್ ರೋಡ್ ಅಂತೀರಿ, ನಾವು ಡಾಂಬರ್ ರೋಡ್ ಅಂತೀವಿ. ಅಲ್ಲಿ ಮೂಲಿಗೆ ಕಾಣ್ತದಲ್ಲ ಅದೇ ನಮ್ಮ ಮನೆ ಹೊಸದು ಕಟ್ಟಾಕತ್ತೀವಿ, ಒಂದು 2 ಕೋಲಿ ಏನು ಹೊಲದಾಗ ಇರ್ಬೇಕಂತೇಳಿ. ಇನ್ನು ಬೇನಿ ಗಿಡ, ಜೀನಿ ಗಿಡ, ಜಾಲಿ ಗಿಡಗಳು ಜಾಸ್ತಿ ನಂಬಲ್ಲಿ. ಈ ಕಡೆ ಕಾಣಕತ್ತದ ನಮ್ಮದು ಗೋಧಿ ಹೊಲ. ಗೋಧಿ ಹೊಲದಾಗ ಅಲ್ಲೇ ನಡುವ ಮೆಕ್ಕೆಜೋಳ, ಜೋಳದ್ದು ಕಾಳುಗಳು ಮಿಕ್ಸ್ ಮಾಡ್ಯಾರ. ದನ ಕರುಗಳಿಗೆ ಬಾಟೆ ಆಗ್ತದ ಅಂತೇಳಿ. ಬಾಟೆ ಅಂದ್ರೆ ಮೇವು, ನಿಮ್ಮ ಸೈಡ್ ಮೇವು ಅಂತಿರಲ್ಲ, ಅದು ನಮ್ಮ ಸೈಡ್ ಬಾಟೆ ಅಂತೀವಿ. ಇದು ಗೋಧಿ ಹೊಲ ನೋಡ್ರಿ. ಗೋಧಿ ಮನಗಂಡದ, ನೀರು ಬಿಟ್ಟದ. ಕೆಳಗೆ ನೆಲ ಕಾಣ್ತದಿಲ್ಲ, ಹಸಿ ಐತಿನ ನೀರು ಬಿಟ್ಟದ್ದು. ಗೋಧಿ ಮಾತ್ರ ಮನಗಂಡ ಬಂದದ. ಸಾಲು ನೋಡ್ರಿ ಹೆಂಗೆ ಕಾಣ್ತಾವೆ ಈಗ, ಒಂದಕ್ಕೊಂದು ಅಗದಿ ನೀಟಾಗಿ ಇಲ್ಲಿಂದ ಅಲ್ಲಿ ತನಕ ಸಾಲುಗಳು. ಗೋಧಿ ಭಾರಿ ಕುಂತದ. ಅಲ್ಲಿ ನಡು ಕಾಣಕತ್ತದ ನಮ್ಮ ಬನ್ನಿ ಗಿಡ, ಬೇವಿನ ಗಿಡ ಎರಡು ಕೂಡ್ಯಾವು. ಬನ್ನಿ ಗಿಡ, ಬೇವಿನ ಗಿಡ ಕೂಡಿದ್ರೆ ನಮ್ಮ ಕಡೆ ಅದು ಒಂಥರ ಪೂಜೆ ಮಾಡ್ತಾರೆ ದೇವ್ರು ಅಂತೇಳಿ. ಗೋಧಿ ಮಾತ್ರ ಮನಗಂಡದ. ನಮ್ಮ ಮುತ್ತಪ್ಪಣ್ಣ ಅಂತ ಏಕೆಂದು ಹೊಲ ಮೇಂಟೈನ್ ಮಾಡವ. ಚಲೋ ಮಾಡ್ಯಾನ ಈ ಸರಿ, ಮನಗಂಡು ಕುಂತಾವ ಬೆಳೆಗಳೆಲ್ಲ. ನನಗಂತೂ ಭಾರಿ ಖುಷಿ ಆಯಿತು. ಇನ್ನು ಇಲ್ಲಿ ನೋಡ್ರಿ ನಮ್ಮವ್ವ ಹರಕೆ ಹೊತ್ಕೊಂಡು ಹಂಗೆ ಇದು ತಲಬಗಲಿ ಕುಂದ್ರಸಾಕತ್ತೀವಿ ಇವತ್ತು, ಮೇನ್ ಡೋರ್ ಅಂತೀವಲ್ಲ ಅದನ್ನು. ಇದು ಜಾಲಿ ಗಿಡ. ಅಲ್ಲಿ ಟವರ್ ಕಂಬ ಐತಿ, ಟವರ್ ಕಂಬ ಅಂತೀವಿ ಅದಕ್ಕೆ. ನೀವು ಟವರ್ ಅಂತೀರಿ, ನಾವು ಟವರ್ ಕಂಬ. ಇನ್ನು ಇಲ್ಲಿ ನೋಡ್ರಿ ಗೋಧಿಗೆ ನೀರು ಬಿಡಾಕತ್ತೀವಿ ಆಲ್ರೆಡಿ. ಪೈಪ್ ಚಾಲೂ ಮಾಡ್ಯಾರ, ಒಯ್ಕೊಂಡು ಮೋಟ್ರ್ ಕೆನಲ್ನಾಗ ನಮ್ಮದು ಮೋಟ್ರ್ ಐತಿ, ಅಲ್ಲಿ ಒಯ್ಕೊಂಡು ಬಟನ್ ಚಾಲೂ ಮಾಡಿ ನೀರು ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿಗೆ ಬರ್ತೈತಿ, ಪೈಪ್ಲೈನ್ ಕನೆಕ್ಷನ್ ಐತಿ ಕೆನಲ್ಲಿದ್ದ. ಕೆನಲ್ ಬಂದು ನಮ್ಮ ಹೊಲಿದ್ದ ಮ್ಯಾಲೆ ಒಂದು 300 ಮೀಟ್ರ್ ಮ್ಯಾಲೆ ದಿಬ್ಬೆ ಆಗದ. ಅಲ್ಲಿಂದ ನೀರು ಮೋಟ್ರ್ ಚಾಲೂ ಮಾಡಿದ್ರೆ ಸಾಕು, ಒಂದು ನಮ್ಮ ಹೊಲ ಕುಂತಾವು ನೋಡಿರಿ. ನೀರು ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್, ಸ್ವಚ್ಛತೆಗೆ ಮೊದಲ ಆದ್ಯತೆ. ಭಾರಿ ಅದು ನೀರು ಮಾತ್ರ ನೋಡೋಕೆ ಅಷ್ಟೇ ಚೆಂದ ಕಾಣ್ತದೆ. ನಮಗೆ ಇಲ್ಲಿ ಬಂದಾಗ ಏನಾರ ನೀರು ಬಿಟ್ಟಿವಿ, ಸದ್ದಿ ತೆಗೆದ್ವಿ, ಏನಾರ ಬೇರೆ ಕೆಲಸ ಮಾಡಿದೀವಪ್ಪ ಅಂದ್ರೆ ಅಲ್ಲಿ ಕಾಲು ಹಿಡಿತು, ಕೈ ಹಿಡಿತು ಇದು ಅಂತೀವಿ. ಇನ್ನು ಜೋಳದ ರೊಟ್ಟಿ ಅಂತಿರಲ್ಲ, ಬಿಜಾಪುರ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಬಂದ್ರೆ ಬಿಜಾಪುರದ ಜೋಳ ಫೇಮಸ್ ನಮ್ಮದು. ಇಲ್ಲೇ ನೋಡ್ರಿ ಜೋಳ ಇದೆ, ಜೋಳದ ರೊಟ್ಟಿ ಮಾಡ್ತೀವಲ್ಲ ಇದೇ ಜೋಳನೇ ನೋಡ್ರಿ. ಅದು ಹೆಂಗೆ ಅದು ಕಾಳು ತೆನಿ, ಇದನ್ನು ತೆನಿ ಅಂತೀವಿ. ಮುಂದೆ ತೆನಿ ಅದು ಕಾಳಾದಂಗೆ ವಜ್ಜಾಗತ್ತಲ್ಲ, ಬಾಗ್ತದ ಅದು, ಅದನ್ನು ತೆನಿ ಅಂತೀವಿ. ಅದ್ರಾಗ ಕಾಳು ಇರ್ತಾವೆ. ಮುಂದೆ ನಾಳೆ ರಾಶಿ ಮಾಡ್ತಾರೆ ಅದನ್ನು. ನೋಡಿರಿ ಜೋಳದ ಕಾಳು ಇಲ್ಲಿದೆ ನೋಡು, ಇದೇ ಜೋಳ ಒರಿಜಿನಲ್ ಬಿಜಾಪುರ ಜೋಳ. ಇದು ಹೊಲದಾಗ ನೋಡ್ರಿ ಇದೆಲ್ಲ ಗಿಡಗಳು ಹಿಂಗಿರ್ತಾವೆ. ಇದಕ್ಕೆ ನಿಮಗೆ ನೋಡೋಕೆ ಜೋಳದ ನಡುಕ್ಕೆ ದಂಟು ಅಂತೀವಿ, ಸೈಡಿಗೆ ಇದಕ್ಕೆ ರೌದಿ ಅಂತೀವಿ. ನೀವೇನಂತೀರಿ ನೋಡ್ರಿ. ಇದು ಕೆನಲ್, ನಮ್ಮ ಹೊಲದ ದಂಡಿಗೆ ಅದ. ಕೆನಲ್ಗೆ ನೀರೇನು ಬಂದಿಲ್ಲ, ಯಾಕಂದ್ರೆ ದೊಡ್ಡ ಕೆನಲ್ನೇ ನೀರು ಭಾಳ ಇಲ್ಲ. ದೊಡ್ಡ ಕೆನಲ್ದಾಗ ನೀರು ಜಾಸ್ತಿ ಬಂತಪ್ಪ ಇಲ್ಲಿಗೂ ನೀರು ಬರ್ತದೆ. ಇನ್ನು ಕೊತ್ತಂಬರಿ ಗಿಡ ಹಾಕ್ಯಾರ ನೋಡ್ರಿ ನಮ್ಮವ್ವ. ಮಧ್ಯರಾತ್ರಿ ಅವಾಗವಾಗ ಎದ್ದಕ್ಕಿರಿಂದ ಕೊತ್ತಂಬರಿಯನ್ನು ಬೇಕಂದ್ರೆ ಕಿತ್ಕೊಂಬಂದು ಪಲ್ಯ ಮಾಡಿ ತಿನ್ನಕ್ಬೇಕಾಗ್ತದ. ನಮ್ಮ ಕಡೆ ಮಧ್ಯರಾತ್ರಿ ಬರೋಲ್ಲ, ಮುಂಜಾನೆ ನಶಿನಾಗ ಜಲ್ದಿ ಎದ್ದೇಳ್ತಾರೆ, 5-6ಕ್ಕೆ ಎದ್ದು ಬಂದು ಕಿತ್ಕೊಂಡು ಹೋಗ್ತಾರೆ. ಇನ್ನು ಇದು ನಮ್ಮದು ಹೊಲದಾಗ ಬೋರಿಂದು ಬೋರ್ಡ.
ಬಟನ್ ಬೋರ್ಡ್ ಇದು. ಬನ್ನಿ ಗಿಡ ಬೇನಿ ಗಿಡ ಅದಾವು. ಈ ಬನ್ನಿ ಗಿಡ ಬೇನಿ ಗಿಡ ಅಂತಂದ್ರೆ ನಮ್ಮ ಕಡೆ ಒಂಥರ ದೇವ್ರು ಇದ್ದಂಗೆ. ಈ ವಿಜಯದಶಮಿ ದಿವಸ ನೀವು ಬನ್ನಿ ಗಿಡದಾಗ ಇದು ಇಟ್ಟಿದ್ರಂತಾರಲ್ಲ, ಏನದು ಪಾಂಡವರು ಹೊಯ್ಕೊಂಡವ್ರ ಆಯುಧಗಳು, ಹಂಗೆ ಬನ್ನಿ ಗಿಡ ಅಂತೀವಿ ನಾವು ಅದಕ್ಕೆ. ಇದು ನಮ್ಮದು ಬೋರ್ನ್ಯಾಗ ನೀರು ಸದ್ಯಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಯಾಕಂದ್ರೆ ಕೆನಲ್ನಾಗ ನೀರು ಅದಾವು. ಕೆನಲ್ ನೀರನ್ನೇ ಮೋಟ್ರ್ ಆನ್ ಮಾಡಿ ಅಲ್ಲಿಂದನೇ ನೀರು ತೊಗೊಂಡು ಹೊಲಕ್ಕೆ ಬಿಡಾಕತ್ತೀವಿ. ಇದು ನಮ್ಮ ಮೋಟ್ರ್, ನಮ್ಮ ಬೋರ್ ಇದು. ಇನ್ನು ಇವರು ಸ್ವಾಮಿಗಳು ಮುತ್ಯಾರು ಹೆಂಗದಾರ, ಇವತ್ತು ಬಾಗ್ಲಿ ಕುಂದ್ರಸಾಕತ್ತಿಲ್ಲ, ತಲೆಬಾಗ್ಲಿ ಮುಂದಿಲ್ದು, ಅದ್ರ ಪೂಜೆ ಮಾಡಕ್ಕೆ ಬಂದಾರ. ಇಲ್ಲಿ ನೋಡ್ರಿ ಕಲ್ಲಿಗೆ ಹಗ್ಗ ಕಟ್ಟಿಕೆ ಹಿಂಗೆ ನಿಂದಿರ್ಸ್ಯಾರ. ಅವನು ದುಬೈ ಫ್ರೇಮ್ ಆಗ್ಯದ ನೋಡ್ರಿ ಹೆಂಗೆ ಕಾಣ್ತದ. ಇನ್ನು ಇದು ಒಂದು ಡಿಸೈನ್ದು ನೋಡ್ರಿ, ಡಿಸೈನ್ ಹೆಂಗೈತಿ ಬಾಗ್ಲಿದು, ರುದ್ರಾಕ್ಷಿ ಇಲ್ಲಿಂದ ಹಿಂಗೆ ಕಾಣತ್ತದ್ವಿ. ಇವ ನಮ್ಮ ಅಂಬಾರಿ ಅಲ್ಲಿ ನಿಂತದ. ಇದು ನಮ್ಮ ಹೊಲ. ಇದು ಮೇನ್ ರೋಡಿನ ಬಗಲಾಗ ನಮಗೆ ಮನೆ ಕಟ್ಟಾಕತ್ತೀವಲ್ಲ, ಮನೆ ಮ್ಯಾಲೆ ನಿಂತೀನಿ, ಗರ್ಸ್ ಹಾಕಿ ಒಳಗೆ ಅದ್ರ ಮ್ಯಾಲೆ ನಿಂತ್ಕೊಂಡು ಮಾಡಾಕತ್ತೀನಿ. ಇಲ್ಲಿಂದ ತುದಿ ದಂಡಿತನ ಕಾಣ್ತದಲ್ಲ ಬೇನಿ ಗಿಡ ಆ ಕಡೆ, ಆ ಬೇನಿ ಗಿಡ ತುದಿ ತನಕ ನಮ್ದು ಹೊಲ ಪೂರ. ಆ ಮಾನಿ ಗಿಡ ಕಾಣ್ತದೆ ನೋಡ್ರಿ, ಮಾನಿ ಗಿಡ ಅದ್ರಗಿನ ಇನ್ನೂ ಮುಂದೆ ಐತೆ ಆ ಕಡೆ. ಇಲ್ಲಿಂದ ಪೂರ ಅಲ್ಲಿ ತನಕ ನಮ್ದು ಜಮೀನು, ನೀರಾವರಿ ಐತಿ. ಮೊದಲು ಒಣ ಬೇಸಾಯ ಇದ್ದು. ಇದನ್ನು ಮಿಣಿಜಿ ಕಲ್ಲು ಅಂತೀವಿ, ನಮ್ಮ ಕಡೆ ಮಿಣಿಜಿ ಕಲ್ಲನ್ನೇ ಕಡಿತೀವಿ. ಹೆಂಗದಾನ ನಕ್ಕಲ್ಲೇ ಚಿನ್ನು ಭಯಂಕರ ಚಿನ್ನು. ಇದು ಜಮೀನು ಕಡೆಗೆ ಯಾರನ್ನೂ ಬರೋಕ್ಕೆ ಬಿಡಲ್ಲ, ಮನೆ ಹತ್ರ ಇದ್ರೆ ಮನೆ ಕಡೆಗೆ ಯಾರನ್ನೂ ಬರೋಕ್ಕೆ ಬಿಡಲ್ಲ. ಅಲ್ಲಿ ಟವರ್ ಕಂಬ ಐತೆ ನೋಡ್ರಿ, ನಮ್ಮೂರಾಗ ಒಂದು ಟವರ್ ಕಂಬ ಐತೆ ಏಟೆಲ್ಲ. ಇನ್ನು ಮೇನ್ ರೋಡ್ ರೆಡಿ ಮಾಡಕತ್ತಾರ. ಮೊದಲು ಒಂದು ಸ್ವಲ್ಪ ಹತ್ತಿ ಆಗಿಬಿಟ್ಟಿದ್ದು ರೋಡ್, ಈಗ 80 ಫೀಟ್ ರೋಡ್ ಆಗೈತಿ. ಮೇನ್ ರೋಡ್ ಟಾರ್ ರೋಡ್, ದೊಡ್ಡ ರೋಡ್ ಮಾಡಕತ್ತಾರ. ಇನ್ನು ನಮ್ಮ ಸಾಲೋಡ್ ಸಂಗಮತಿ ಮನೆ ಅದು. ಇನ್ನು ಊರೇನು ದೂರ ಇಲ್ಲ, ನಮ್ಮ ಹೊಲಕ್ಕೆ ಒಂದು 100 ಮೀಟ್ರ್ ಅಷ್ಟೇ ಐತಿ. ನಮ್ಮ ಜಮೀನು ಹೊಲಕ್ಕೆ ಹತ್ರನೇ ಐತಿ, ಮೇನ್ ರೋಡಿಗೆ ಐತಿ. ಹೀಗಾಗಿ ಭಾಳ ಡಿಮ್ಯಾಂಡ್ ಅದ. ಇಲ್ಲಿ ನೋಡ್ರಿ ಏರ್ಟೆಲ್ ಟವರ್ ನಮ್ಮ ಸಂಗಮತಿ ಮನೆ ಮೇಲೆ ಅದದು, ನೋಡಕ್ಕೆ ಮನೆ ಮೇಲೆ ಕಾಣ್ತದ, ದೂರ ಅದ. ಇನ್ನು ಇಲ್ಲಿ ಮೋಟ್ರ್ ಕುಂದಿರ್ಸೀವಿ. ಇದು ಕನೆಕ್ಷನ್ ನೋಡ್ರಿ, ಹೊಲಕ್ಕೆ ಕನೆಕ್ಷನ್ ಕೊಟ್ಟಿವಿ. ಇಲ್ಲಿ ಇದ್ರಲ್ಲಿದ್ದ ಕ್ಯಾನಲ್ಲಿದ್ದ. ನಿಮ್ಮ ಕಡೆ ಚಾನಲ್ ಅಂತೀರಿ, ನಮ್ಮ ಕಡೆ ಕ್ಯಾನಲ್ ಅಂತೀವಿ. ಕ್ಯಾನಲಿಂದ ನೋಡ್ರಿ ಅಲ್ಲಿ ಎಲ್ಲ ಕಡೆ ಪೈಪ್ಗಳು ಹಾಕ್ಯಾರ ನೋಡ್ರಿ, ಅಡ್ಡ. ಇದು ನನ್ನ ಅಂದಾಜು ಪ್ರಕಾರ ಒಂದು ಸಣ್ಣಗೆ ಒಂದು 100 ಫೂಟ್ 120 ಫೂಟ್ ಇರಬೇಕು ಕ್ಯಾನಲ್, ದೊಡ್ಡ ಕ್ಯಾನಲ್ಲ ಇದು. ಬಳವಾಟ್ಗೆ ಹೋಗೋ ದಾರಿ. ಇನ್ನು ನಿಮ್ಮ ಕಡೆ ಈ ಬೆಳೆಗಳಿಗೆ ಏನೇನಂತೀರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ನಿಮ್ಮ ಕಡೆ ಯಾವ್ದು ಫೇಮಸ್ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮು. ಟಾಟಾ ಬಾಯ್.